ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇದೇ ಫೆಬ್ರವರಿ 12ರಂದು ಬೆಂಗಳೂರು ಚಲೋ ಹಾಗೂ ವಿಧಾನಸೌಧ ಮುತ್ತಿಗೆ ಹಿನ್ನೆಲೆ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಇಂದು ಮಧ್ಯಾಹ್ನ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಂಘದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ನಾಯಕ್ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ ಹಾಗೂ ವಿದ್ಯುತ್ ಕಾಯ್ದೆಗಳನ್ನು ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ರೈತರ ಸಮೂಹದ ಮೇಲೆ ಏರಲು ಹೊರಟಿದ್ದು, ಇದನ್ನು ಖಂಡಿಸಿ ಇದೇ ಫೆಬ್ರವರಿ 12ರಂದು ಬೆಂಗಳೂರು ಚಲೋ ಹಾಗೂ ವಿಧಾನಸೌಧ ಮುತ್ತಿಗೆ ಹಾಕಲಿದ್ದು, ತಾಲೂಕಿನ ಎಲ್ಲಾ ರೈತರು ಮುಷ್ಕರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜಪ್ಪ, ಜಂಟಿ ಕಾರ್ಯದರ್ಶಿ ಕುಮಾರ್, ಗೌರವಾಧ್ಯಕ್ಷ ಗುರುಸಿದ್ದಪ್ಪ, ಉಪಾಧ್ಯಕ್ಷ ಲೋಕೇಶ್, ಖಜಾಂಚಿ ಸಕಲೇಶ್, ಮುಖಂಡರಾದ ಸೂರಪ್ಪ, ಬಸವರಾಜಪ್ಪ ಸೇರಿದಂತೆ ಮತ್ತಿತರರಿದ್ದರು. ಇವತ್ತಿನ ಸಭೆ ಉದ್ದೇಶ ಇಷ್ಟೇ ಇತ್ತು. ನಮಗೆ ರಾತ್ರಿ ಫೋನ್ ಬಂದಾಗ ಏನೀಗ ವಾಸುದೇವಣ್ಣ ಈಗ ಬರ್ತದ ರಾಜ್ಯಾಧ್ಯಕ್ಷರು, ನಮಗೆ ಜಿಲ್ಲಾಧ್ಯಕ್ಷರು ನಮ್ಮ ಬಸವರಾಜ ಅಂತ ನಮಗೆ ಗೊತ್ತಿರಲಿಲ್ಲ. ಬಂದ್ಮೇಲೆ ನಾವು ಆಯ್ಕೆ ಮಾಡಿದ್ವು ಅಂತ ಅವರ ನೇರವಾದ ನುಡಿಯಿಂದಲೇ ನಮಗೆ ಗೊತ್ತಾಗಿದ್ದು. ಈಗ ನಮ್ಮ ಮುಂದಿರ್ತಕ್ಕಂಥ ಎಲ್ಲ ಮಾತಾಡೋದೆಲ್ಲ ಆಯ್ತು ಚರ್ಚೆ. ತಾರೀಕು 12/2/2024 ಸೋಮವಾರದ ದಿನ ಇಡೀ ರಾಜ್ಯಾದ್ಯಂತ ರೈತ ಕಾರ್ಯಕರ್ತರು ರೈತರ ಸಮಸ್ಯೆಗಳ ಕುರಿತು ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಧಾನ ಸಮಸ್ಯೆಗಳು ಇಷ್ಟೇ. ರಾಜ್ಯದಲ್ಲಿ ಏನು ರೈತರ ಒಂದು ಕೃಷಿ ಕಾಯ್ದೆಗಳು ಏನಿದಾವೋ, ಒಂದು ಕೃಷಿ ಕಾಯ್ದೆಗಳಂತಂದ್ರೆ ಭೂಸ್ವಾಧೀನ ತಿದ್ದುಪಡಿ ಕಾಯ್ದೆ, ಎಪಿಎಂಸಿ ಕಾಯ್ದೆ ಮತ್ತು ವಿದ್ಯುತ್ ಖಾಸಗೀಕರಣ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಅದೇ ರೀತಿಯಾಗಿ ಈ ಸದರಿ ವರ್ಷದಲ್ಲಿ ರಾಜ್ಯದಲ್ಲಿ ಏನು ರೈತರು ವಿಫಲ ಆಗಿದವೋ, ಬೆಳೆ ನಷ್ಟ ಆಗಿದವೋ ಅಂತ ಒಂದು ನಷ್ಟದ ಪರಿಹಾರವನ್ನ ವೈಜ್ಞಾನಿಕವಾಗಿ ಸರ್ಕಾರಗಳು ರೈತರಿಗೆ ಶೀಘ್ರವಾಗಿ ಬೆಳೆ ವಿಮೆಯನ್ನ ಮತ್ತು ಪರಿಹಾರವನ್ನು ಶೀಘ್ರವಾಗಿ ರೈತರ ಖಾತೆಗೆ ಜಮಾ ಮಾಡಬೇಕು. ಅದೇ ರೀತಿಯಾಗಿ ರಾಷ್ಟ್ರೀಯ ಯೋಜನೆಗಳಿಗೆ ಏನೀಗ ಅಪರ ಭದ್ರಾ ಯೋಜನೆಯ ಒಂದು ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಗೆ ಸೇರ್ಪಡೆ ಮಾಡಬೇಕು. ಈ ಹಿಂದೆ ಏನು ಘೋಷಣೆ ಮಾಡಿದ್ರು ಬಜೆಟ್ ಅಲ್ಲಿ ಆ ಅಮೌಂಟ್ ಅನ್ನ, ಆ ಹಣವನ್ನು ಶೀಘ್ರವಾಗಿ ಬಿಡುಗಡೆಗೊಳಿಸಬೇಕು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಮತ್ತು ತಾಲೂಕುಗಳಲ್ಲಿ ಗೋಶಾಲೆಗಳನ್ನು ಶೀಘ್ರವಾಗಿ ಪ್ರಾರಂಭಿಸಬೇಕು. ಈಗಾಗಲೇ ತಲೆದೋರಿರ್ತಕ್ಕಂಥ ಕುಡಿಯ ನೀರು ಹಾಗೂ ಮೇವುಗಳ ಸಮಸ್ಯೆ ಉಲ್ಬಣ ಆಗದಂತೆ ಕ್ರಮ ತಗೊಳ್ಬೇಕು ಸರ್ಕಾರಗಳು. ಇಂಥ ಮುಂತಾದ ಸಮಸ್ಯೆಗಳನ್ನು ಕುರಿತು 12ನೇ ತಾರೀಕು ನಾವು ಫೆಬ್ರವರಿ 12ನೇ ತಾರೀಕು ಶೀಘ್ರವಾಗಿ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕಂತ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಪ್ರತಿಭಟನೆ ಮೂಲಕ ಹಮ್ಮಿಕೊಂಡಿದ್ದೀವಿ. ಇದು ಸರ್ಕಾರದ ಗಮನವನ್ನು ನಾವು ಹೋರಾಟದ ಮೂಲಕ ಮುಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಜಗಳೂರು ಪಟ್ಟಣದಲ್ಲಿ ಇದೇ ಫೆಬ್ರವರಿ 10 ನಾಳೆ ಶನಿವಾರ ಬಂಜಾರ ಸಮುದಾಯದ ವತಿಯಿಂದ ಸೇವಾಲಾಲ್ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಸಮಾಜದ ಅಧ್ಯಕ್ಷ ಪುರುಷೋತ್ತಮ್ ನಾಯಕ್ ಅವರು ಪಟ್ಟಣದ ತಮ್ಮ ನಿವಾಸದ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗಾರರ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಅದ್ದೂರಿ ಮೆರವಣಿಗೆ ನಡೆಸಲಿದ್ದು, ಶಾಸಕ ಬಿ ದೇವೇಂದ್ರಪ್ಪ ಸೇರಿದಂತೆ ಮಾಜಿ ಶಾಸಕರು, ಅನೇಕ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಜೈ ಸೇವಾಲಾಲ್, ಕೆಜಿ ಪುರುಷೋತ್ತಮ್ ನಾಯಕ್, ಜಗಳೂರು ತಾಲೂಕು ಬಂಜಾರ ಸಂಘ ಅಧ್ಯಕ್ಷರು, ಕೊಡದಗುಡ್ಡ. 10/2/2024 258ನೇ ಸೇವಾಲಾಲ್ ಜಯಂತ್ಯೋತ್ಸವನ ಜಗಳೂರು ಪಟ್ಟಣದಲ್ಲಿ ನಾಳೆ ನಾವು ಬಂಜಾರ ಬಂಧುಗಳು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಯಂತ್ಯೋತ್ಸವವನ್ನು ನಾವು ಜಗಳೂರಿನ ಪ್ರವಾಸಿ ಮಂದಿರದಿಂದ ಹೊರಡುತ್ತೇವೆ. ಈ ರಾಜಬೀದಿಗಳಲ್ಲಿ ಸಂಚರಿಸಿ ಮೆರವಣಿಗೆ ಮುಖಾಂತರ ನಾವು ಕಾರ್ಯಕ್ರಮವನ್ನು ನಡೆಸ್ತೇವೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಜನಾಂಗದ ಗುರುಗಳಾದಂಥ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಯವರು ಮತ್ತು ಸೂರಗೊಂಡನಕೊಪ್ಪದ ಧರ್ಮಾಧಿಕಾರಿಗಳಾದಂಥ ಬಾಲಕೃಷ್ಣ ಮಹಾರಾಜ್ ಅವರು ಈ ಒಂದು ಸಾರಥ್ಯವನ್ನು ವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ.
ಈ ಜಗಳೂರಿನ ಶಾಸಕರು, ಮಾಜಿ ಶಾಸಕರುಗಳು, ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಜಗಳೂರು ತಾಲೂಕಿನ ಎಲ್ಲ ಬಂಜಾರ ಬಂಧುಗಳು, ತಾಂಡದ ಡಾವು ಕಾರ್ಭಾರಿ ಮತ್ತು ಮಾತೆಯರು, ತಾಯರು, ಮಕ್ಕಳು, ತೀಜೆ ಮುಖ್ಯವಾಗಿ ತೀಜೆ 9 ದಿನಗಳು ಒಂದು ಪುಟ್ಟಿಯಲ್ಲಿ ತೀಜೆಗಳನ್ನು ಬೆಳೆಸಿ ಇವತ್ತು ನಮ್ಮ ಯುವತಿಯರು ನಾಳೆ ಅದನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ, ದೇವಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದೀವಿ. ನಾವು ಈ ಕಾರ್ಯಕ್ರಮವನ್ನು ಇಡೀ ರಾಜಬೀದಿಗಳಲ್ಲಿ ನಾಳೆ ಮುಖ್ಯ ಸರ್ಕಲ್ನಲ್ಲಿ ನಮ್ಮ ಗುರುಗಳ ಒಂದು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ನಾವು ರಾಜಬೀದಿಗಳಲ್ಲಿ ಸಂಚರಿಸಿ ಜಗಳೂರಿನ ತಾಲೂಕು ಕಚೇರಿಯ ಮುಂದೆ ಹೋಮವನ್ನು ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ಊಟ ಮತ್ತು ತಿಂಡಿಯನ್ನು ಏರ್ಪಡಿಸ್ತಾ ಇದ್ದೀವಿ. ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು, ಅಧ್ಯಕ್ಷರುಗಳು, ಎಲ್ಲ ಜನಾಂಗದ ಮುಖಂಡರ ಅಧ್ಯಕ್ಷರುಗಳು ಮತ್ತು ದಾಂಡಗಳ ಡಾವು ಕಾರ್ಭಾರಿ ತಾಯಂದ್ರು ಮಾತೆಯರು. ಜಗಳೂರು ತಾಲೂಕಿನ ವ್ಯಾಸಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ಸಂಜೆ 4 ಗಂಟೆಗೆ ವಾರ್ಷಿಕೋತ್ಸವ ಹಾಗೂ ಶಿಕ್ಷಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ದೇಶಕ್ಕೆ ಆಸ್ತಿಯಾಗಿದ್ದು, ಪೋಷಕರು ಮಕ್ಕಳನ್ನು ಉನ್ನತ ಶಿಕ್ಷಣ ಕೊಡಿಸಿ ಉಜ್ವಲ ಭವಿಷ್ಯ ರೂಪಿಸಬೇಕು ಎಂದು ಕಿವಿಮಾತು ಹೇಳಿದ್ರು. ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಡಿಡಿ ಹಾಲಪ್ಪ, ತಾಲೂಕು ದೈಹಿಕ ಶಿಕ್ಷಕರ ಪರಿಷತ್ನ ಮುಖಂಡ ಸುರೇಶ್ ರೆಡ್ಡಿ, ಸಿಆರ್ಪಿ ಮಂಜಣ್ಣ, ಇಸಿಒ ಬಸವರಾಜ್, ಸಿಬಿಆರ್ಪಿ ಈರಪ್ಪ, ಎಸ್ಟಿಎಂಸಿ ಅಧ್ಯಕ್ಷ ಚೌಡೇಶ್, ಮುಖ್ಯ ಶಿಕ್ಷಕಿ ಶಶಿಕಲಾ, ಗ್ರಾಮ ಪಂಚಾಯಿತಿ ಸದಸ್ಯೆ ಶ್ಯಾಮಲಮ್ಮ, ಮುಖಂಡರಾದ ನಾಗರಾಜ್, ದಳಪತಿ, ಮೋಟೇಗೌಡರು, ಕೃಷ್ಣಪ್ಪ, ಶಶಿಕಿರಣ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಆನಂದಪ್ಪ, ಶಕುಂತಲಾ, ಸಾಹಿತಿ ವ್ಯಾಸಗೊಂಡನಹಳ್ಳಿ ರಾಜಪ್ಪ, ಮಾದೇಹಳ್ಳಿ ಮಂಜುನಾಥ್, ಪ್ಯಾರಿಮಾ ಬೇಗಂ ಸೇರಿದಂತೆ ಗ್ರಾಮ ಪಂಚಾಯಿತಿ ಮುಖಂಡರು, ವಿವಿಧ ಇಲಾಖೆ ಸಿಬ್ಬಂದಿಗಳು, ಗ್ರಾಮಸ್ಥರು ಮತ್ತಿತರರಿದ್ದರು.